ಹೆಲೋ ಸ್ಟೂಡೆಂಟ್ಸ್ ಆ್ಯಂಡ್ ವೆಲ್ಕಮ್ ಟು ಎಜು ಸುಮಿತ್. ನೋಡಿ, ಈ ಒಂದು ವಿಡಿಯೋಲಿ ನಾನು ನಿಮಗೆ ಫಸ್ಟ್ ರೌಂಡ್ ಪ್ರೊವಿಷನಲ್ ರಿಸಲ್ಟ್ ಹೇಗೆ ಚೆಕ್ ಮಾಡಬೇಕು ಆ್ಯಂಡ್ ಅದ್ರ ಸ್ವಲ್ಪ ಎಕ್ಸ್ಪ್ಲನೇಷನ್ ಪ್ರೊವೈಡ್ ಮಾಡ್ತಿರ್ತೇನೆ ನೋಡಿ. ರಿಸಲ್ಟ್ ಪಬ್ಲಿಷ್ ಆಗಿದೆ, ಫಸ್ಟ್ ರೌಂಡ್ ಪ್ರೊವಿಷನಲ್ ರಿಸಲ್ಟ್, ಅಲಾಟ್ಮೆಂಟ್ ರಿಸಲ್ಟು. ಅದ್ರ ಬಗ್ಗೆ ನಾನು ಈ ಒಂದು ವಿಡಿಯೋಲಿ ಎಕ್ಸ್ಪ್ಲನೇಷನ್ ಪ್ರೊವೈಡ್ ಮಾಡ್ತಿರ್ತೇನೆ ನೋಡಿ. ಅದಕ್ಕಿಂತ ಮುಂಚೆ ಇವಾಗ ಸಾಕಷ್ಟು ಜನ ಸ್ಟೂಡೆಂಟ್ಸು ಪ್ರತಿ ವರ್ಷ ಅನ್ಎಂಪ್ಲಾಯ್ಡ್ ಇರ್ತಾರೆ, ಯಾಕಂದ್ರೆ ಒಂದು ರಾಂಗ್ ಕಾಲೇಜ್ ಚೂಸ್ ಮಾಡ್ತಿರ್ತಾರಂತ. ಇವತ್ತು ನಾನು ನಿಮಗೆ ಒಂದು ಯೂನಿವರ್ಸಿಟಿ ಹೇಳ್ತಿರ್ತೀನಿ. ಆ ಯೂನಿವರ್ಸಿಟಿ ನೇಮು ಎಸ್ ವೈಸ್ಯ ಯೂನಿವರ್ಸಿಟಿ ಅಂತ. ಇಲ್ಲಿ ನೋಡಿ, ಈ ಒಂದು ಯೂನಿವರ್ಸಿಟಿಯಲ್ಲಿ ನಿಮಗೆ ಒಂದು ಸರಿಯಾಗಿರುವಂಥ ಕಾಲೇಜ್ ಇದೆ. ಇಲ್ಲಿ ನಿಮಗೆ ಕೋರ್ಸಸ್ ಇನ್ ಬಿ.ಟೆಕ್ ಇನ್ ಸಿ.ಎಸ್.ಸಿ, ಎ.ಎಮ್.ಎಲ್, ಸೈಬರ್ ಸೆಕ್ಯೂರಿಟಿ, ಇ.ಸಿ ಮತ್ತು ಮೆಕ್ಯಾನಿಕಲ್ ಈ ಟೈಪ್ ಕೋರ್ಸಸ್ ಪ್ರೊವೈಡ್ ಮಾಡ್ತಿರ್ತಾರೆ. ಇಲ್ಲಿ ನಿಮಗೆ ವರ್ಲ್ಡ್ ಕ್ಲಾಸ್ ಕ್ಯಾಂಪಸ್ ಇರುತ್ತೆ. ಓಕೆ, ಸ್ಮಾರ್ಟ್ ಕ್ಲಾಸ್ ರೂಮು, ಹಾಸ್ಟೆಲ್ಸು, ಲ್ಯಾಬ್ಸ್ ಎಲ್ಲ ಪ್ರೊವೈಡ್ ಮಾಡ್ತಾರೆ. ಈ ಒಂದು ಕಾಲೇಜಲ್ಲಿ 27 ಲ್ಯಾಕ್ ಹೈಯೆಸ್ಟ್ ಪ್ಯಾಕೇಜ್ ಹೋಗಿದೆ ನೋಡಿ. ಆ್ಯಂಡ್ ಹಾಗೆ ಇಲ್ಲಿ ನಿಮಗೆ ಸ್ಕಾಲರ್‌ಶಿಪ್ ಕೂಡ ಪ್ರೊವೈಡ್ ಮಾಡ್ತಾರೆ. ಎಲ್ಲ ಸ್ಟೂಡೆಂಟ್ಸ್ ಎಲಿಜಿಬಲ್ ಇರ್ತಾರೆ. ಸೊ ಇದು ಯಾರೆಲ್ಲ ಇಂಟ್ರೆಸ್ಟ್ ಇರ್ತಿರೋ ಒಂದು ಫಾರ್ಮ್ ಇರುತ್ತೆ. ಈ ಫಾರ್ಮನ್ನು ಫಿಲ್ ಮಾಡಿ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಅಥವಾ ಟಾಪ್ ಕಮೆಂಟ್ ಸೆಕ್ಷನ್ ಪ್ರೊವೈಡ್ ಮಾಡ್ತೇನೆ ನೋಡಿ. ಇವಾಗ ನಿಮ್ಮದು ಫಸ್ಟು ಈ ಟೈಪ್ ಒಂದು ಇಂಟರ್ಫೇಸ್ ಬರುತ್ತೆ ಪ್ರೊವಿಷನಲ್ ರಿಸಲ್ಟ್ ಚೆಕ್ ಮಾಡಕ್ಕೆ. ಸೊ ಇಲ್ಲಿ ಫಸ್ಟ್ ಹೋಗಿ ನಿಮ್ಮದು ಏನೆಲ್ಲ ಆಪ್ಷನ್ ಎಂಟ್ರಿ ಸಿ.ಇ.ಟಿ ನಂಬರ್ ಇದೆ ಅದಕ್ಕೆ ಎಂಟರ್ ಮಾಡಿ. ಸೊ ಈ ಟೈಪ್ ನೀವು 5 ಡಿಜಿಟ್ ನಂಬರ್ ಇರುತ್ತೆ. ಸೊ ಅದಕ್ಕೆ ಎಂಟರ್ ಮಾಡಿದ್ಮೇಲೆ ಸ್ಟೂಡೆಂಟ್ ಡೇಟ್ ಆಫ್ ಬರ್ತ್ ಏನಿದೆ ಅಂತ ಎಂಟರ್ ಮಾಡಿ. ಸೊ ನಾ ಇಲ್ಲಿ ಸ್ಟೂಡೆಂಟ್ ಡೇಟ್ ಆಫ್ ಬರ್ತ್ ಅನ್ನು ಎಂಟರ್ ಮಾಡ್ತಿರ್ತೇನೆ ನೋಡಿ. ಸೊ ಇಲ್ಲಿ ಹೋಗಿ ನಿಮ್ಮ ಡೇಟ್ ಆಫ್ ಬರ್ತ್ ಎಷ್ಟಿದೆ ಅಂತ ನೋಡಿ ಚೆಕ್ ಮಾಡಿ ಕರೆಕ್ಟಾಗಿ ಅದಕ್ಕೆ ಎಂಟರ್ ಮಾಡಿ. ಆ್ಯಂಡ್ ಇಲ್ಲೇನೆಲ್ಲ ಎಸ್, ಸೊ ನೀವು ಕರೆಕ್ಟಾಗಿ ಕ್ಯಾಪ್ಚಾದ ಎಂಟರ್ ಮಾಡಿದ್ಮೇಲೆ ಈ ಟೈಪ್ ನಿಮ್ಗೆ ಒಂದು ಇಂಟರ್ಫೇಸ್ ಕಾಣಿಸ್ತಿರುತ್ತೆ. ಸೊ ಇಲ್ಲಿ ನಿಮಗೆ ಒಂದು ವೇಳೆ ಸೀಟ್ ಸಿಕ್ಕಿದ್ರೆ ಕಾಂಗ್ರ್ಯಾಚುಲೇಷನ್ಸ್, ನಿಮಗೆ ಸೀಟ್ ಅಲೋಕೇಟ್ ಆಗಿದೆ ಅಂತ ಈ ಟೈಪ್ ಇಂಟರ್ಫೇಸ್ ಕಾಣಿಸ್ತಿರುತ್ತೆ. ಇದು ಪ್ರೊವಿಷನಲ್ ರಿಸಲ್ಟ್ ಇದೆ, ಇನ್ನೂ ಫೈನಲ್ ರಿಸಲ್ಟ್ ಇಲ್ಲ. ಇಲ್ಲಿ ಯಾವುದೇ ರೀತಿ ನೀವು ಚಾಯ್ಸ್ ಎಂಟ್ರಿ ಮಾಡೋದು ನೆಸೆಸಿಟಿ ಇಲ್ಲ ನೋಡಿ. ಇಲ್ಲಿ ನಿಮ್ಗೆ ಯಾಕಂದ್ರೆ ನಿಮಗೆ ಏನೆಲ್ಲ ಯಾವುದೇ ರಿಪೋರ್ಟ್ ಟು ಅಲೋಕೇಟೆಡ್ ಕಾಲೇಜ್ ಇವಾಗ ಮಾಡೋದಿಲ್ಲ, ಯಾಕಂದ್ರೆ ಇನ್ನೊಂದು ಫೈನಲ್ ರಿಸಲ್ಟ್ ಬರುತ್ತಿರುತ್ತೆ. ಸೊ ಇಲ್ಲಿ ನಿಮಗೆ ಫಸ್ಟ್ ಯಾವ ವೆರಿಫೈಡ್ ನಿಮ್ಮ ಕ್ಯಾಟಗರಿ ಇದೆ ಆ್ಯಂಡ್ ವೆರಿ ಇಂಪಾರ್ಟೆಂಟು ಯಾವೊಂದು ಕ್ಯಾಟಗರಿ ನಿಮ್ಗೆ ಅಲೋಕೇಟ್ ಆಗಿದೆ ಅಂತ ಇಂಪಾರ್ಟೆಂಟ್ ಇರುತ್ತೆ ನೋಡಿ. ಆ್ಯಂಡ್ ಯಾವ ಕಾಲೇಜು, ಆ ಕಾಲೇಜಲ್ಲಿ ಯಾವ ಕೋರ್ಸು, ಕಾಲೇಜ್ ಕೋಡು ಆ್ಯಂಡ್ ಕೋರ್ಸ್ ಕೋಡು ಇಲ್ಲಿ ನಿಮಗೆ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತಾರೆ ನೋಡಿ. ಎಷ್ಟು ಫೀಸ್ ಇದೆ ಕೂಡ ನಿಮ್ದು ಯಾವ್ದು ಆಪ್ಷನ್ ಎಂಟರ್ ಆಗಿದೆ ಅದು ಕೂಡ ಇಲ್ಲಿ ಹೇಳ್ಕೊಡ್ತಿರ್ತಾರೆ ನೋಡಿ. ನೋಡಿ, ಇದು ಒಂದು ಫಸ್ಟ್ ರೌಂಡು ಪ್ರೊವಿಷನಲ್ ರಿಸಲ್ಟು. ಇದರಲ್ಲಿ ಇದರಲ್ಲಿ ಕೆಲವೊಂದಷ್ಟು ಚೇಂಜಸ್ ಆಗಿ ಫೈನಲ್ ರಿಸಲ್ಟ್ ಕೂಡ ಬರುವಂಥ ಪಾಸಿಬಿಲಿಟಿ ಇರುತ್ತೆ. ನಿಮ್ಗೆ ಯಾವುದೇ ರೀತಿ ಅಬ್ಜೆಕ್ಷನ್ಸ್ ಇದ್ರೆ ಪ್ರೊವಿಷನಲ್ ರಿಸಲ್ಟ್ ಅಲಾಟ್ಮೆಂಟಲ್ಲಿ ನೀವು ಕೆಇಗೆ ಈ ಒಂದು ಇಮೇಲ್ ಐಡಿಗೆ ಇಮೇಲ್ ಮಾಡ್ಬೋದು ನಾಳೆ 11 AM ಮುಂಚೆ. ಸೊ ಇದು ಲಿಂಕು ನಿಮಗೆ ಆಲ್ರೆಡಿ ಕೆಇಎ ವೆಬ್ಸೈಟಲ್ಲಿದೆ. ಇದು ಚೆಕ್ಔಟ್ ಮಾಡ್ಬೋದು. ಏನೇ ನಿಮಗೆ ಕನ್ಫ್ಯೂಷನ್ ಇದ್ದರೆ ಕ್ಲಿಯರ್ ಮಾಡ್ಕೊಳ್ಳಿ. ನಿಮ್ಮ ಆಪ್ಷನ್ ಲಿಸ್ಟ್ ಚೆಕ್ ಮಾಡಿ. ಓಕೆ, ಫೈನಲ್ ರಿಸಲ್ಟು ನಾಡ್ದು ಬಿಡುತ್ತಿರ್ತಾರೆ ನೋಡಿ. ಸಿಗೋಣ ನೆಕ್ಸ್ಟ್ ವೇಲಿ. ಟಾಟಾ, ಬಾಯ್.